ಹಲೋ. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತೈತಮ್ಮ. ಎಲ್ಲಿ ಮಮತಾ? ಹಾಂ ಸರ್, ಮಮತಾ. ಓಕೆ. ಯಾವಾಗಮ್ಮ ಫೋನ್ ಮಾಡಿದ್ದೀರಿ? ಏನು ವಿಚಾರವಾಗಿ ಮಾತಾಡಿದ್ರಿ? ಸರ್, ಒಂದು 7 ಮಂತ್ಸ್ ಬ್ಯಾಕು ನಾನು ಕಾಲ್ ಮಾಡಿದ್ದೆ ನಿಮಗೆ. ಹಾಂ ಹಾಂ. ನೀವು ಹೇಳಿದ್ರ ಎಲ್ಲರ ಹೆಸರು ಕೇಳಿಕೊಂಡು ಮತ್ತೆ ಬರಲ್ಲ ನಿಮಗೆ ಆ ಮನೆ. ಹಾಂ. ನೀವು ಆ ಅಮೌಂಟ್ನ ನೀವು ಬಾಡಿಗೆ ದುಡ್ಡು ಓನರಿಗೆ ಕೊಟ್ಟರು ಸಹ ಪ್ರಾಬ್ಲಮ್ ಆಗುತ್ತೆ, ಅದು ಅವ್ರಿಗೆ ಅಂತ ಹೇಳಿದ್ರ. ನಾವು ಓನರಿಗೆ ಕೊಡ್ತಿದ್ವಲ್ಲ, ಅವಾಗ ಪ್ರಾಬ್ಲಮ್ ಆಯ್ತಿತ್ತು ಅವ್ರಿಗೂ. ಅವ್ರ ಮನೆಯವರು ಹುಷಾರಿಲ್ದಂಗಾಗಿತ್ತು. ಅಂದರೆ ನೀವು ಬಾಡಿಗೆ ಕೊಟ್ಟರೆ ಅವರು ಆ ಬಾಡಿಗೆ ದುಡ್ಡು ಉಳಿತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ ಸರ್, ಅವ್ರಿಗೂ ಹುಷಾರಿರಲ್ಲ ಮತ್ತೆ ನಿಮಗೂ ಆ ಮನೆ ಬರಲ್ಲ ಅಂತ ಹೇಳಿದ್ರ ನೀವು. ಹಂಗೆ ಹೇಳಿದ್ನಾ? ಸರಿ. ಆಮೇಲೆ ನಾವು ಅದಕ್ಕೆ ಚೇಂಜ್ ಮಾಡ್ದೋ. ಆಗಲೇ ಒಂದು 6 ಇಯರ್ಸಿಂದ ಇದ್ದ ಸರ್ ಆ ಮನೇಲಿ ನಾವು. ನೀವು ಹೇಳಾದ್ಮೇಲೆ ಚೇಂಜ್ ಮಾಡ್ದೋ ನಾವು. ಸರಿ. ಇವಾಗ ಒಂದು 7 ಮಂತ್ಸ್ ಆಯಿತು ನಾವು ಇಲ್ಲಿಗೆ ಬಂದು. ಅಂದರೆ ಚೆನ್ನಾಗಿ ಬಂದೈತೆ ಮನೆ ಎಲ್ಲ. ಹೌದಾ? ಹಾಂ ಸರಿ. ಒಳ್ಳೇದು ಒಳ್ಳೇದು. ಹೌದು ಸರ್. ನಮ್ಮ ಅಮ್ಮಂಗೂ ಹುಷಾರಿರ್ಲಿಲ್ಲ, ಅವರು ಸ್ವಲ್ಪ ಬೆಟರ್ ಆದ್ರು. ಯಾವಾಗಲೂ ಮನೇಲಿ ಜಗಳ ಮಾಡ್ತಿದ್ದೋ ಅಲ್ಲಿದ್ದಾಗ. ಎಲ್ಲರೂ ಇವಾಗ ಚೆನ್ನಾಗಿದ್ದೀವಿ ಈ ಮನೆಗೆ ಬಂದ್ಮೇಲೆ. ಓ ಮೈ ಗಾಡ್, ದೇವ್ರು ಒಳ್ಳೇದು ಮಾಡ್ಲಿಮ್ಮ. ನಿಮ್ಮ ಮನೆ ದೇವ್ರು ಯಾರು? ಆದಿಚುಂಚನಗಿರಿ ಕಾಳಭೈರವೇಶ್ವರ. ಕಾಳಭೈರವ ದೇವ್ರು ಒಳ್ಳೇದು ಮಾಡ್ಲಿ. ಮನೆ ದೇವ್ರಿಗೆ ಹೋಗಿ ಬನ್ರಿ. ಭಗವಂತ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಸಂತೋಷ ಆಯ್ತು ನೋಡಿ. ಯಾರೋ ಏನೋ ನಮ್ಗೆ ಗೊತ್ತಿಲ್ಲ, ಯಾವಾಗ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರ ನೀನು ಕಾಲ್ ಮಾಡಬೇಕು ಮತ್ತೆ ನನಗೆ ಅಂತ. ಓಹೋ, ಚೆನ್ನಾಗಿ ಆಗ್ತೀರಾ ಅಂತನಾ? ಚೆನ್ನಾಗಿ ಆದ್ಮೇಲೆ ಸಂತೋಷ ನೋಡಿ. ನನಗೆ ಏನು ಮಾತಾಡಿದ್ನೋ ದೇವರಾಣೆಗೂ ನನಗಂತೂ ಜ್ಞಾಪಕ ಇರಲ್ಲ. ಇವಾಗ ಏನು ಮಾತಾಡಿರ್ತೀನೋ ಅಷ್ಟೇ ನಾನು. ಹೌದು ಸರ್. ಆದರೆ ನೋಡಿ, ನೀವು ಫೀಸ್ ಏನು ಇಸ್ಕೊಂಡಿಲ್ಲ, ₹1 ಅಮೌಂಟ್. ಅವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲಮ್ಮ. ನಾವು ದಿನಕ್ಕೆ 50-60 ಫೋನುಗಳು ಮಾತಾಡ್ತೀವಿ. ಆ ರೀತಿ ನಾನು ಬಂಡವಾಳ ಮಾಡಿದ್ರೆ ನಾನು ಸ್ವಂತ ಮನೆ ಕಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನಾನು ಇದು ಕಳ್ಸದಲ್ಲಿ ಕಾಯಿ ಬಂದೈತೆ ಅಂತ ಹೇಳಿದ್ದೆ, ಅದನ್ನು ನೀವು ಒಳ್ಳೇದಾಗುತ್ತೆ ಹೋಗ್ರಿ, ಆ ಮನೆಗೆ ಹೋದ್ಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರ. ಇವಾಗ ಚೆನ್ನಾಗಿ ಆಗಿದ್ದೀವಿ ಸರ್. ಸೈಟ್ ತಗೊಬೇಕು ಅಂತ ಇದ್ದೀವಿ. ಹೌದಾ? ವಾರೇ ವಾ, ದೇವ್ರ ಒಳ್ಳೇದು ಮಾಡ್ಲಿ. ಇನ್ನೂ ಖುಷಿ ಆಯ್ತು ನೋಡಿದ್ರಾ? ಅಂದ್ರೆ ಲೆವೆಲ್ಗೆ ಬಂದಿದ್ದೀರಿ, ಆಯ್ತು. ಎಲ್ಲರೂ ಆರೋಗ್ಯನೂ ಚೆನ್ನಾಗಾಯ್ತು, ಫೈನಾನ್ಸಿಯಲ್ ಚೆನ್ನಾಗಿ ಆಗಿದ್ರಿ ಹಂಗಾರೆ. ಹೌದು ಸರ್. ವಾರೇ ವಾ, ದೇವರು ಇನ್ನೂ ಚೆನ್ನಾಗಿಟ್ಟಿರ್ಲಿ. ಆ ಕಾಳಭೈರವೇಶ್ವರ ನಿಮ್ಮ ಮನೆ ದೇವರು ನೋಡಿದೆ. ಕಣ್ಣು ತೆಗೆದ್ಬಿಟ್ಟ ನೋಡ್ದಾ? ಮನೆ ಕೆಟ್ಟೋಗ್ಬಿಟ್ರೆ, ಒಂದು ಸಲ ಮನೆ ಕೆಟ್ಟೋಗ್ಬಿಟ್ರೆ ಆ ಮನೆ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅದೇ ತರನೇ ಅಲ್ಲಿ ಇರೋರು ಯಾರಾದ್ರೂ ಬರ್ಲಿ, ಕರ್ಮ ಮಾಡಿರೋರೆ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಹೌದು ಸರ್. 6 ಇಯರ್ಸಿಂದನೂ ನಾವು ಚೆನ್ನಾಗಿರ್ಲಿಲ್ಲ ಸರ್. ನೀವು ಹೇಳಿದ್ಮೇಲೆ ನಮಗೆ. ನೋಡಿದ್ರಾ? ಅದೇ ಸರ್, ಇವಾಗ ಸೈಟ್ ತಗೊಂತಿದೀವಿ ಸರ್. ಅದಕ್ಕೆ ಸ್ವಲ್ಪ ನಿಮ್ಮ ಕಡೆಯಿಂದ ಹೆಲ್ಪ್ ಬೇಕಿತ್ತು ನಮಗೆ. ಅಮ್ಮ, ಒಳ್ಳೇದು. ಅದೇ ಏರಿಯಾದಲ್ಲೇ ಇದು ಮಾಡ್ಕೊತಾ ಇದ್ದೀರಾ? ಅದೇ ಸರ್, ಇಲ್ಲೇ ಒಂದ್ಸಂದ್ರದ ಹತ್ರ, ನೆಲಮಂಗಲ ಹತ್ರನೇ ಒಂದ್ಸಂದ್ರ. ಹಾಂ. ಸರಿ ಸರಿ, ಒಳ್ಳೇದು ಒಳ್ಳೇದು. ನೋಡಿದ್ದೀರಾ ಯಾವುದಾದ್ರೂ ಸೈಟುಗಳು? ಅದೇ ಸರ್, ನೋಡಿದ್ದೀವಿ. ಹಾಂ. ನಂದಿ ಫೇಸ್ ಐತೆ ಸರ್. ಅದು ಈಸ್ಟ್ ಫೇಸ್ ಕೇಳ್ದೋ ನಾವು, ಇಲ್ಲ ಅಂದ್ರು. ಅದಕ್ಕೆ ನಂದಿ ಫೇಸ್ ಐತೆ ಸರ್. ಅದು ಎಷ್ಟಿದೆ ಸೈಟು? 30-40? 30-50 ಸರ್. 30-50. ಓಕೆ. ಒಂದು ಕಡೆಯಿಂದ ಹೆಸರುಗಳು ಹೇಳ್ಕೊಂಡು ಬನ್ನಿ, ಆಗುತ್ತಾ ನೋಡ್ತೀನಿ. ನಮ್ಮ ಅಮ್ಮನ ಹೆಸರು ರಾಧಾ. ಸರಿ. ನಮ್ಮ ಅಪ್ಪನ ಹೆಸರು ರಾಮಚಂದ್ರಯ್ಯ. ಸರಿ. ನನ್ನ ಹೆಸರು ಮಮತಾ, ನನ್ನ ತಮ್ಮನ ಹೆಸರು ಭೈರವ. ಓಕೆ. ಈಶಾನ್ಯ ಕಾರ್ನರಲ್ಲೇ ಬಾಗಿಲು, ದೇವಮೂಲೆಯಲ್ಲಿ ಒಂದು ಬಾಗಿಲು ಇಟ್ಕೊಳ್ರಮ್ಮ, ಅಡ್ಜಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಪೂರ್ವ ಈಶಾನ್ಯ ಇದ್ದಿದ್ರೆ ಚೆನ್ನಾಗಿರೋದು. ಓಕೆ. ಇವಾಗ ಉತ್ತರ ಬಂದಿದೆ ಅಂತಂದರೆ ಈಶಾನ್ಯ ಕಾರ್ನರಲ್ಲಿ ಒಂದೇ ಬಾಗಿಲು ಸಾಕು. ನಂದಿ ಬಾಗಿಲು ಐತೆ, ನಂದಿ ಫೇಸ್ ಐತೆ ಸರ್. ಇರಲಿ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಮೇಯ್ನು ಡಿಗ್ರಿ ವೆರಿ ಇಂಪಾರ್ಟೆಂಟ್. ಡಿಗ್ರಿ ಅಂದರೆ ಏನದು, ಅದೇ ಕಾಂಪಾಸಲ್ಲಿ ನೋಡ್ತಿರಲ್ಲಮ್ಮ ಡಿಗ್ರಿ. ಹಾಂ ಸರ್. ಅದನ್ನು ಹೇಗೆ ಚೆಕ್ ಮಾಡೋದಂತ ಯೂಟ್ಯೂಬಲ್ಲೇ ನಾನು ಕೊಟ್ಟಿದ್ದೇನೆ. ನೀವು ನೋಡ್ತೀರಿ ಅಂದ್ಕೊತೀನಿ, ನೋಡಿದ್ದೀರಾ ಅಂದ್ಕೊತೀನಿ. ಹಾಂ ಸರ್, ನೋಡಿದ್ದೀನಿ. ಅದೇ ಥರ ನೀವು ನೋಡಿಬಿಟ್ಟು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ, ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಓಕೆ. ಅದು ನೋಡಿಬಿಟ್ಟು ಓಕೆ ಮಾಡಿದೆ ನೀವು ತಗೊಳ್ಳಿ. ರೈಟ್? ಓಕೆ. ಅಲ್ಲಿ ಸೈಟು ನೋಡಿದ್ದೀರಾ ನೀವು? ಹಾಂ ಸರ್, ನೋಡಿದ್ದೀನಿ. ಅಲ್ಲಿ ನಿಂತ್ಕೊಂಡ್ರೆ ಈಗ ಯಾವ ಕಡೆ ಎತ್ತು ಯಾವ ಕಡೆ ಡೌನ್ ಇದೆ?
ಅಂದ್ರೆ ಎಲ್ಲ ಸಮ ಐತೆ ಸರ್ ಫುಲ್ಲು. ಹೌದಾ, ಅಂದ್ರೆ ನಿಮ್ಮ ಸೈಟ್ ಮಾತ್ರ ಅಲ್ಲ, ಹಿಂಗೆ ಇನ್ನು ಮುಂದೆ ಕಣ್ಣು ಹಾಕಿದ್ರೆ ಲಾಂಗ್ ಡಿಸ್ಟೆನ್ಸ್ ಹಾಕಿದ್ರೆ ಪೂರ್ವಕ್ಕೆ ಹೇಗಿದೆ, ಪಶ್ಚಿಮಕ್ಕೆ ಹೇಗಿದೆ, ಅಪ್ ಆ್ಯಂಡ್ ಡೌನು. ಸರ್ ಅದು ನೋಡಕ್ ಬರ್ಲಿಲ್ಲ ಸರ್ ನಮ್ಗದು. ನೋಡೋದು ಟ್ರೈ ಮಾಡ್ದೋ ಬಟ್ ಬರ್ಲಿಲ್ಲ. ಆಯ್ತು ಇದನ್ನ ಡಿಗ್ರಿ ಕಳಿಸ್ರಿ. ನಂತರದಲ್ಲಿ ಆ ಸೈಟಲ್ಲಿ ನಿಂತ್ಕೊಂಡು ನನಗೆ ಕಾಲ್ ಮಾಡಿದ್ರೆ ನಾನು ಮತ್ತೊಮ್ಮೆ ಅದನ್ನು ರಿಸೀವ್ ಮಾಡಿ ಅದನ್ನು ಏನು ಅನ್ನೋದು ನಾನು ಅಲ್ಲೇ ರಿಸಲ್ಟ್ ಕೊಡ್ತೀನಿ. ಓಕೆ ಓಕೆ ಸರ್. ಒಳ್ಳೇದಮ್ಮ, ದೇವ್ರು ಒಳ್ಳೇದು ಮಾಡಲಿ. ಮನೇಲಿ ಎಲ್ಲರನ್ನೂ ಕೇಳಿದೆ ಅಂತೇಳಿ ಸಂತೋಷ ಆಯಿತು ನಿಮ್ಮ ಮಾತನ್ನು ಕೇಳಿ. ಗಾಡ್ ಬ್ಲೆಸ್. ಸರಿ, ನೀವು ಬನ್ನಿ ಸರ್ ಸೈಟ್ ಹತ್ರ. ಆಯಿತು, ನೋಡೋಣ. ಕರೆಂಟ್ ಲೊಕೇಶನ್ ಕಳಿಸಿ, ಆಮೇಲೆ ಮುಂದೆ ಪ್ರೋಗ್ರೆಸ್ ಏನನ್ನೋದನ್ನು ಮುಂದೆ ಮಾತಾಡೋಣ. Okay. ಸದ್ಯಕ್ಕೆ ಖುಷಿ ಆಯಿತು, ಸಂತೋಷ ಆಯಿತು. ನಿಮ್ಮ ಮನೆಯಲ್ಲಿ ಎಲ್ಲರನ್ನೂ ಕೇಳಿದೆ ಅಂತೇಳಿಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರಮ್ಮ, ನಮಸ್ಕಾರ.